ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ನಾನಿವತ್ತು ಮಧ್ಯಾಹ್ನದ ಮೇಲೆ ವ್ಲಾಗು ಶುರು ಮಾಡಿದ್ದೀನಿ. ನನ್ನ ಮಗನ ನೋಡ್ತಾ ಇರ್ಬೋದು ಎಷ್ಟು ಆಟ ಆಡ್ತಾಯಿದ್ದಾನೆ. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಬೆಂಗಳೂರಿಗೆ ಬೇರೆ ಹೋಗಿದ್ದರು. ಸೊ ಹಂಗಾಗ್ಬಿಟ್ಟು ತುಂಬಾ ಆಟ ಆಡ್ತಾಯಿದ್ದ. ತುಂಬ ಮಳೆ ಬರೋ ಟೈಮ್ ಆಗಿತ್ತು. ಬಟ್ಟೆ ಬೇರೆ ಬೆಳಗ್ಗೆನೇ ಒಗೆದಾಕಿದ್ವಿ. ತುಂಬ ಅಂದರೆ ತುಂಬ ಮಳೆ ಬರೋ ಸಿಚುವೇಶನ್ ಇತ್ತು. ಮೋಡ ಕವಿದ ವಾತಾವರಣ ಅಂತಾರಲ್ಲ, ಸೊ ಆ ಥರ ತುಂಬಾ ಮಳೆ ಬರೋ ಥರ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಮೋಡ ಆಗಿದೆ. ಹಾಗೆ ಸುತ್ತ ನೇಚರು ನೋಡ್ತಾ ಇರ್ಬೋದು. ನಮ್ಮನೆ ಸುತ್ತಮುತ್ತ ಇರೋ ನೇಚರ್ ಇದು. ಗಿಡಗಳು ಎಲ್ಲ ಜಾಸ್ತಿನೇ ಇದೆ. ಹಸಿರುದಿಂದ ವಾತಾವರಣನೇ ಅಂತ ಹೇಳ್ಬೋದು. ಇಲ್ಲಿ ನನ್ನ ಮಗನು ಮೊನ್ನೆ ಆಗಸ್ಟ್ 15ಕ್ಕೆ ಮಕ್ಕಳು ಡ್ಯಾನ್ಸ್ ಮಾಡಿರೋದೆಲ್ಲ ನೋಡ್ಕೊಂಡಿದ್ನು. ಹಂಗಾಗಿ ನಾನು ಡ್ಯಾನ್ಸ್ ಮಾಡ್ತೀನಿ ಮಕ್ಕಳ ಜೊತೆ ಅಂತ ಹೇಳ್ಬಿಟ್ಟು ಡ್ಯಾನ್ಸು ಪ್ರಾಕ್ಟೀಸ್ ಮಾಡೋ ಥರ ಮಾಡ್ತಾಯಿದ್ರು. ಡ್ಯಾನ್ಸು ಮಾಡ್ತಾಯಿದ್ದಾರೆ, ನೀವೇ ನೋಡ್ಬೋದು. ನಮ್ಮ ಮನೆ ಪಕ್ಕದ ಮಕ್ಕಳು ಇವ್ರ ಹೆಸರು ದ್ರಾಕ್ಷಿಣಿ, ಆಮೇಲೆ ದಿವ್ಯಾ ಅಂತ. ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸು. ಇಲ್ಲಿ ನನ್ನ ಮಗನ ನೋಡ್ರಿ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವನು ಸ್ಟೆಪ್ಪು ಇವಾಗ ಏನಂತಾರೆ ಅವ್ರು ಮೊನ್ನೆ ಮಾಡಿರೋದು ನೋಡ್ಕೊಂಡಿದ್ನು. ಸೊ ಹಂಗಾಗ್ಬಿಟ್ಟು ಡ್ಯಾನ್ಸ್ ಮಾಡೋದು ನೋಡ್ತಾವನೆ. ನಾನು ಅವನಿಗೊಂದು ಬಾಳೆಹಣ್ಣು ಕೊಟ್ಟಿದ್ದೆ. ಆ ಬಾಳೆಹಣ್ಣು ಕೊಟ್ಟಿದ ತಕ್ಷಣ ಏನು ನಕ್ಕು ತಿಂತಾವನಂದರೆ ನನಗೆ ಅಷ್ಟು ಖುಷಿಯಾಗಿ ಹೋಗ್ಬಿಟ್ಟೈತೆ ಆ ಬಾಳೆಹಣ್ಣು ಕೊಟ್ಟಿರೋದು. ನಾನು ತುಂಬಾ ಖುಷಿ ಆಯಿತು ಅವನಿಗೆ ಆ ಬಾಳೆಹಣ್ಣು ತಿಂತಾ ಇರೋದು. ಅವನದು ನೋಡಿ ನನಗೂ ತುಂಬ ಖುಷಿ ಆಯಿತು. ನಮ್ಮ ಮನೆಯವ್ರು ಬೇರೆ ಬೆಂಗಳೂರಿಗೆ ಬೇರೆ ಹೋಗಿದ್ದರು ಪಾಪ. ನಾನು ಆವಾಗಲೇ ಹೇಳ್ದಂಗೆ ಬೆಂಗಳೂರಿಗೆ ಹೋಗಿರೋರು ಇನ್ನೇನು ಬಂದರು. ನಾನು ಅವ್ರಿಗೆ ಏನೇನೋ ತಿಂಡಿ ತೊಗೊಂಬರಲ್ಲ ಅಂತ ಕೇಳಿದ್ರು. ನಾನು ಅದಕ್ಕೆ ಹೇಳಿದ್ದೆ ಒಂದೆರಡು ವೆಜ್ಜು ಟೋಸ್ಟ್ ತೊಗೊಂಬಂದೆ. ಟೋಸ್ಟ್ ಜೊತೆಗೆ ಟೀನೋ ಕಾಫಿನೋ ಮಾಡು ಅಂದರೆ ಹಾಗೆ ಮಗುಗೂ ಹಾಲು ಕಾಯಿಸ್ಕೊಟ್ಟೆ. ಇವತ್ತಿನ ನನ್ನ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಆಲ್.